ಕರ್ನಾಟಕದ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಕಡೆಯಿಂದ ಏನೆಲ್ಲ ಸೌಲಭ್ಯಗಳಿವೆ ಮತ್ತು ಅದನ್ನು ಹೇಗೆ ಪಡೆಯಬೇಕೆಂದು ಈ ವಿಡಿಯೋದ ಮೂಲಕ ತಿಳಿಯೋಣ. ವಿಶೇಷ ಸೂಚನೆ: ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿದರೆ ಕಟ್ಟಡ ಕಾರ್ಮಿಕರಾದ ನೀವು ನಿಮ್ಮ ಜೀವನವನ್ನು ಸುಲಭವಾಗಿಸಲು ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ ನೀವು ತಿಳಿಯಬೇಕೆಂದರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಎಂದರೆ ಯಾರು. ಅದರಲ್ಲಿ ಮೇಸನ್, ಸಹಾಯಕ, ಇವರಿಗೆ ದುಂಡಾಳ್ ಎನ್ನುವರು, ಎಲೆಕ್ಟ್ರಿಷಿಯನ್, ಕಾರ್ಪೆಂಟರ್, ವೆಲ್ಡರ್, ಪೇಂಟರ್, ಟೈಲ್ಸ್ ಹಾಕುವವರು, ಬುನಾದಿ ಅಗೆಯುವರು, ಕಂಕರ್ ಹಾಕುವವರು, ಪ್ಲಂಬರ್, ಸೆಂಟ್ರಿಂಗ್, ಬಾರ್ಬೆಂಡರ್, ಕಲ್ಲು ಹೊಡೆಯುವರು ಹಾಗೂ ಇನ್ನಿತರ ಕಟ್ಟಡಕ್ಕೆ ಸಂಬಂಧಿಸಿದ ಕಾರ್ಮಿಕರು ಸರ್ಕಾರದ ಕಡೆಯಿಂದ ಸೌಲಭ್ಯಗಳು ಹೇಗೆ ಪಡೆಯಬೇಕೆಂದು ಈ ವಿಡಿಯೋದ ಮೂಲಕ ತಿಳಿಯೋಣ. ಹಾಗಾಗಿ ನೀವು ಕಾರ್ಮಿಕರ ಗೆಳೆಯ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೆಸ್ ಕಾಯ್ದೆಯ ಬಗ್ಗೆ ಈಗ ಮಾಹಿತಿ ತಿಳಿಯೋಣ. ಕರ್ನಾಟಕದ ಕಟ್ಟಡ ಕಾರ್ಮಿಕರ ಕಲ್ಯಾಣಗೋಸ್ಕರ ಭಾರತದ ಸಂಸತ್ತು ಅಡಿಪಾಯ ಅಂದರೆ ಬುನಾದಿ ಹಾಕಿತು. ಆ ಬುನಾದಿಯ ಹೆಸರೇ 1996ರಲ್ಲಿ ಜಾರಿಗೆ ಬಂದ ಸೆಸ್ ಕಾಯ್ದೆ. ಈ ಸೆಸ್ ಕಾಯ್ದೆಯ ಪ್ರಕಾರ ಮನೆ ಅಥವಾ ದೊಡ್ಡ ಕಟ್ಟಡಗಳನ್ನು ಕಟ್ಟಲು ವೆಚ್ಚವಾಗುವ ಒಟ್ಟು ಮೊತ್ತದಲ್ಲಿ 1 ಅಥವಾ 2% ಸೆಸ್ ಅಂದರೆ ಸುಂಕವನ್ನು ವಿಧಿಸುತ್ತಾರೆ. ಸುಲಭವಾಗಿ ಹೇಳುವುದಾದರೆ, ಕಾರ್ಮಿಕರು ಕೆಲಸ ಮಾಡಲು ವೆಚ್ಚವಾಗುವ 100 ರೂಪಾಯಿನಿಂದ 1 ರೂಪಾಯಿ ಕಾರ್ಮಿಕರ ಇಲಾಖೆಯಲ್ಲಿ ಜಮಾವಾಗುತ್ತದೆ. ಜಮಾ ಮಾಡಿದ ಈ ಹಣವನ್ನು ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕೆಂದರೆ ಮಾರ್ಗದರ್ಶಿಯಾಗುವಂತಹ ಒಂದು ಸಂಘದ ಮಾಹಿತಿಯನ್ನು ನಿಮಗೆ ತಿಳಿಸುತ್ತೇನೆ. ನೀವು ಈ ಸಂಘದ ಜೊತೆಯಲ್ಲಿದ್ದರೆ ಸರ್ಕಾರದ ಸೌಲಭ್ಯಗಳು ನಿಮಗೆ ಸಿಗಲು ಸುಲಭವಾಗುತ್ತದೆ ಹಾಗೂ ಕಟ್ಟಡ ಕಾರ್ಮಿಕರ ಹಕ್ಕುಗಳಿಗೋಸ್ಕರ ಮತ್ತು ಸೌಲಭ್ಯಕ್ಕೋಸ್ಕರ ಹೋರಾಡುವ ಒಗ್ಗಟ್ಟನ್ನು ಹೊಂದಿದೆ. ಈ ಸಂಘ ವಿಶೇಷವಾಗಿ ಯಾವುದೇ ವಿಶಿಷ್ಟ ಜಾತಿಗೆ ಸೇರಿದ್ದಲ್ಲ. ಈ ಸಂಘಕ್ಕೆ ಎಲ್ಲಾ ಜಾತಿಯ ಕಟ್ಟಡ ಕಾರ್ಮಿಕರು ಸೇರಬಹುದು. ಆ ಸಂಘದ ಹೆಸರೇ CITU ಮತ್ತು CWFI. CWFI 1979ರಲ್ಲಿ ಸ್ಥಾಪನೆಯಾದರೆ CITU 1970ರಲ್ಲಿ ಸ್ಥಾಪನೆಯಾಗಿದೆ. ಇದರ ಮುಖ್ಯ ಉದ್ದೇಶವೇನೆಂದರೆ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಸರಿಯಾದ ಸೌಲಭ್ಯ ಮತ್ತು ಹಕ್ಕುಗಳು ಸಿಗಬೇಕು ಮತ್ತು ಅವರ ಮೇಲೆ ಅನ್ಯಾಯದ ವಿರುದ್ಧ ನಿಲ್ಲಬೇಕು. ಇಂತಹ ಸರ್ಕಾರದ ಸೌಲಭ್ಯಗಳು ನಿಜವಾದ ಕಟ್ಟಡ ಕಾರ್ಮಿಕ ಹೊಂದಬೇಕಾದರೆ ಅವನು ಕಾರ್ಮಿಕರ ಕಾರ್ಡನ್ನು ಹೊಂದಿರಬೇಕು. ಈ ಕಾರ್ಮಿಕರ ಕಾರ್ಡಿನಿಂದ ಸಿಗುವ 11 ಸೌಲಭ್ಯಗಳೇನೆಂದರೆ: ಮೊದಲನೆಯದಾಗಿ ಮದುವೆ ಸಹಾಯಧನ. ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಕಳ ಮದುವೆಗೆ 60,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಇದಕ್ಕೆ ಷರತ್ತು ಏನೆಂದರೆ ಕಾರ್ಮಿಕನು ಲೇಬರ್ ಕಾರ್ಡ್ ಅನ್ನು ಹೊಂದಿ 1 ವರ್ಷ ಆಗಿರಬೇಕು. ಎರಡನೆಯದಾಗಿ ಶೈಕ್ಷಣಿಕ ಸಹಾಯಧನ. ಕಟ್ಟಡ ಕಾರ್ಮಿಕನ ಇಬ್ಬರ ಮಕ್ಕಳಿಗೆ 1ನೇ ತರಗತಿಯಿಂದ ಅವರು ಓದುವವರೆಗೆ ಅವರ ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕ ಸಹಾಯಧನ ನೀಡಲಾಗುತ್ತದೆ. ಇದಾದ ನಂತರ ಮೂರನೆಯದ್ದು ಪಿಂಚಣಿ ಸೌಲಭ್ಯ. ಕಾರ್ಮಿಕನು ತನ್ನ ಕಾರ್ಡ್ ಮಾಡಿಸಿ 3 ವರ್ಷಕ್ಕಿಂತ ಹೆಚ್ಚಾಗಿರಬೇಕು ಮತ್ತು ಕಾರ್ಮಿಕನ ವಯಸ್ಸು 60 ವರ್ಷದ್ದಾಗಿರಬೇಕು. ಅಂತಹ ಸಂದರ್ಭದಲ್ಲಿ ಅವನು ಮಾಸಿಕ 3,000 ರೂಪಾಯಿಯನ್ನು ಪಡೆಯಬಹುದು. ನಂತರ ಕುಟುಂಬ ಪಿಂಚಣಿ ಸೌಲಭ್ಯ. ಪಿಂಚಣಿ ಪಡೆಯುತ್ತಿದ್ದ ವ್ಯಕ್ತಿ ಮೃತಪಟ್ಟರೆ ಆ ಪಿಂಚಣಿ ಸೌಲಭ್ಯವು ಮಾಸಿಕ 1,000 ರೂಪಾಯಿ ಕುಟುಂಬಸ್ಥರಿಗೆ ನೀಡಲಾಗುತ್ತದೆ. ಐದನೆಯದಾಗಿ ಹೆರಿಗೆ ಸೌಲಭ್ಯ. ಇದು ಮಹಿಳೆಯರಿಗೆ ಸಂಬಂಧಿಸಿದ್ದು. ಮಹಿಳಾ ಫಲಾನುಭವಿಯ ಮೊದಲ 2 ಹೆರಿಗೆಗೆ 50,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಹಾಗೆಯೇ 6ನೆಯದ್ದು ತಾಯಿ ಮಗು ಸಹಾಯಹಸ್ತ. ಇದು ಕೂಡ ಮಹಿಳೆಯರಿಗೆ ಸಂಬಂಧಿಸಿದ್ದು. ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿನ 3 ವರ್ಷ ತುಂಬುವವರೆಗೆ ವಾರ್ಷಿಕ 6,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. 7ನೆಯದ್ದು ಅಂತ್ಯಕ್ರಿಯೆ ವೆಚ್ಚ ಮತ್ತು ಅನುಗ್ರಹ ರಾಶಿ. ಇದರಲ್ಲಿ ಕಟ್ಟಡ ಕಾರ್ಮಿಕನು ಸಾಮಾನ್ಯವಾಗಿ ಮರಣ ಹೊಂದಿದ್ದರೆ ಆ ಕಾರ್ಮಿಕನ ಕುಟುಂಬಸ್ಥರಿಗೆ 1,50,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. 8ನೆಯದ್ದು ವೈದ್ಯಕೀಯ ಸಹಾಯಕ ಧನ. ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರಿಗೆ 300 ರೂಪಾಯಿನಿಂದ 20,000 ರೂಪಾಯಿವರೆಗೆ ನೀಡಲಾಗುತ್ತದೆ. ಇದು ಸರ್ಕಾರದ ಆದೇಶ ಆದರೆ ಮಾತ್ರ. 9ನೆಯದಾಗಿ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ. ಈ ಯೋಜನೆಯಡಿಯಲ್ಲಿ ಹೃದಯ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗೆ
5 ಲಕ್ಷದವರೆಗೆ ಹಾಗೂ ಇತರೆ ಕಾಯಿಲೆಗಳ ಚಿಕಿತ್ಸೆಗೆ 2 ಲಕ್ಷದವರೆಗೆ ವೈದ್ಯಕೀಯ ವೆಚ್ಚ ಮರುಪಾವತಿ ಸಹಾಯಧನ ನೀಡಲಾಗುವುದು. ಈ ಯೋಜನೆಯಡಿಯಲ್ಲಿ ಕಾರ್ಮಿಕನು ತನ್ನ ಖರ್ಚಿನಲ್ಲೇ ಚಿಕಿತ್ಸೆ ಮಾಡಿಸಿಕೊಂಡು ತದಾದ ನಂತರ ಅರ್ಜಿಯನ್ನು ಸಲ್ಲಿಸಬೇಕು. 10ನೇಯದಾಗಿ ಅಪಘಾತ ಪರಿಹಾರ. ನೋಂದಾಯಿತ ಫಲಾನುಭವಿ ಕೆಲಸದ ಸ್ಥಳದಲ್ಲಿ ಮೃತಪಟ್ಟಾಗ 8 ಲಕ್ಷ ರೂಪಾಯಿ ಹಾಗೂ ಸಂಪೂರ್ಣ ಶಾಶ್ವತ ದುರ್ಬಲತೆಯಾದಲ್ಲಿ 2 ಲಕ್ಷ ರೂಪಾಯಿ ಮತ್ತು ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲಿ 1 ಲಕ್ಷ ಪರಿಹಾರ ನೀಡಲಾಗುವುದು. ಕೊನೆಯ 11ನೇಯದ್ದು ದುರ್ಬಲತೆ ಪಿಂಚಣಿ. ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ 2,000 ರೂಪಾಯಿ ಪರಿಹಾರ ಧನ ನೀಡಲಾಗುವುದು. ಇದನ್ನು ಒಮ್ಮೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಇವುಗಳನ್ನೆಲ್ಲ ನಿಮಗೆ ಸಿಗಬೇಕೆಂದರೆ ಸಿಐಟಿಯು ಸಂಘದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾದ ಯೂಸುಫ್ ಸಾಬ್ ಗೋಡಿಕಾರ್ ಅವರ ಸಂಪರ್ಕದಲ್ಲಿದ್ದರೆ ಸರ್ಕಾರದ ಸೌಲಭ್ಯಗಳು ನಿಮಗೆ ಸಿಗಲು ಸುಲಭವಾಗುತ್ತದೆ. ಇಂತಹ ಎಲ್ಲ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಮೊದಲಿಗೆ ಆನ್ಲೈನ್ ಮೂಲಕ ಲೇಬರ್ ಕಾರ್ಡ್ ಅರ್ಜಿಯನ್ನು ಹಾಕಬೇಕು. ಅದಕ್ಕೆ ಬೇಕಾದ ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಕಾರ್ಮಿಕನ ಪಾಸ್ಬುಕ್, ಕಾರ್ಮಿಕನ ಕುಟುಂಬಸ್ಥರ ಆಧಾರ್ ಕಾರ್ಡ್, ಕಾರ್ಮಿಕನ ರೇಷನ್ ಕಾರ್ಡ್ ಇದ್ದರೆ ಮಾತ್ರ. ಅರ್ಜಿ ಸಲ್ಲಿಸಲು ಇವರಿಗೆ ಸಂಪರ್ಕಿಸಿ. ಹೆಸರು ರಾಜು ಗೋಡಿಕಾರ್ ಹಾಗೂ ರಾಜು. ಅರ್ಜಿ ಸಲ್ಲಿಸುವ ಸ್ಥಳ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ICICI ಬ್ಯಾಂಕ್ ಹತ್ತಿರ ರಾಯಚೂರು ಮೇನ್ ರೋಡ್. ಆ ಸ್ಥಳದ ವಿಡಿಯೋ ಇಲ್ಲಿದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.